ರಾಜ್ಯಾದ್ಯಂತ ಇವತ್ತು ದೀಪಾವಳಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಸಂಭ್ರಮ ಕಳೆಗಟ್ಟಿದೆ. ಹೇಗಿದೆ ಸಂಭ್ರಮ? ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ದೀಪಾವಳಿ ಸಂಭ್ರಮ ಜೋರೋ ಜೋರು. ಮಾರುಕಟ್ಟೆಯಲ್ಲಿ ಹಸಿರು ಪಟಾಕಿಗಳ ಅಬ್ಬರ. ಪಟಾಕಿ ಖರೀದಿಗೆ ಮುಗಿಬಿದ್ದ ಸಾರ್ವಜನಿಕರು. ದೀಪಗಳ ಹಬ್ಬ ದೀಪಾವಳಿಗೆ ರಾಜಧಾನಿ ಬೆಂಗಳೂರು ಭರ್ಜರಿಯಾಗಿ ರೆಡಿಯಾಗಿದೆ. ನಗರದಲ್ಲಿ ಸಂಭ್ರಮ ಇಂದಿನಿಂದಲೇ ಮನೆ ಮಾಡಿದೆ. ಇತ್ತ ಪಟಾಕಿ ಮಾರಾಟ ಕೂಡ ಜೋರಾಗಿದೆ. ಬೆಂಗಳೂರಿನ ಹಲವೆಡೆ ಮೈದಾನಗಳಲ್ಲಿ ಪಟಾಕಿ ಸ್ಟಾಲ್ಗಳಲ್ಲಿ ಭರ್ಜರಿ ವ್ಯಾಪಾರವಾಗುತ್ತಿದೆ. ಹೌದು, ದೀಪಾವಳಿ ಹಬ್ಬದಲ್ಲಿ ಮುಖ್ಯ ಆಕರ್ಷಣೆ ಅಂದ್ರೆ ಅದು ಪಟಾಕಿಗಳು. ಅದರಲ್ಲೂ ಪ್ರತಿ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ವಿಭಿನ್ನ ರೀತಿಯ ಪಟಾಕಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಒಂದಕ್ಕಿಂತ ಒಂದು ಹೆಚ್ಚು ಸೌಂಡ್ ಮಾಡ್ತಾ ಇದೆ. ಅದರಲ್ಲೂ ಲಕ್ಷ್ಮೀ ಪಟಾಕಿ, ಫ್ಲವರ್ ಪಾಟ್, ಶಾರ್ಟ್ಸ್, ರಾಕೆಟ್, ಸರ ಪಟಾಕಿ, ವಿಭಿನ್ನ ಬಗೆಯ ಪಟಾಕಿಗಳ ಗಿಫ್ಟ್ ಬಾಕ್ಸ್ ಎಲ್ಲರ ಗಮನ ಸೆಳೆಯುತ್ತಿದೆ. ಇನ್ನು ಅದೇ ರೀತಿಯಾಗಿ ಗ್ರೀನ್ ಪಟಾಕಿಗಳು ಮಾರುಕಟ್ಟೆಗೆ ಲಗ್ಗೆಟ್ಟಿದ್ದು, ತಮಿಳುನಾಡಿನಿಂದ ಬಂದಿರುವ ಪಟ್ ಪಟ್ ಪಟಾಕಿಗಳು ಗ್ರಾಹಕರ ಗಮನ ಸೆಳೆಯುತ್ತಿವೆ. ಗ್ರೀನ್ ಪಟಾಕಿಗೆ ಮಾತ್ರ ಮಾರಾಟಕ್ಕೆ ಅವಕಾಶ ಇದ್ದು, ಮಕ್ಕಳು ಪೋಷಕರೊಂದಿಗೆ ಬಂದು ತಮಗೆ ಬೇಕಾದ ಪಟಾಕಿ ಖರೀದಿಸಿ ಫುಲ್ ಖುಷಿಯಲ್ಲಿದ್ದು ಎಲ್ಲರೂ ಎಚ್ಚರಿಕೆಯಿಂದ ಪಟಾಕಿ ಹೊಡೆಯಿರಿ ಅಂತಿದ್ದಾರೆ. ಪಬ್ಲಿಕ್ ಟಿವಿ ನೋಡೋ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಚೆನ್ನಾಗಿ ನಡೀತಾ ಇದೆ. ಜಾಸ್ತಿ ಏನು ತಗೊಳ್ತಾ ಇಲ್ಲ ಪೊಲ್ಯೂಷನ್ ಅಂತ, ಬಟ್ ಸ್ವಲ್ಪನಾದ್ರೂ ಹೊಡಿಬೇಕಲ್ಲ ಶಾಸ್ತ್ರಕ್ಕೆ ಅಂತ ತಗೊಳ್ತೀವಿ ಅಷ್ಟೇ. ಅದು ಪೊಲ್ಯೂಷನ್ ಇಲ್ಲದೆ ಇರೋದು ನೋಡಿ ತಗೊಳ್ತಾ ಇದ್ವಿ. ಫ್ಲವರ್ ಪಾಟ್ ತಗೊಂಡೆ, ಬಿಜ್ಲಿ ತಗೊಂಡೆ, ಲಕ್ಷ್ಮಿ ಬಾಂಬು, ಆಟಮ್ ಬಾಂಬು, ಹೈಡ್ರೋಜನ್ ಬಾಂಬು, ಮತ್ತೆ ಸುಸುರು ಬತ್ತಿ, ಮತ್ತೆ ಭೂಚಕ್ರ. ಏನಂದ್ರೆ ಸ್ವಲ್ಪ ಕಡಿಮೆನೇ ಹೊಡಿಬೇಕು, ಪೊಲ್ಯೂಷನ್ ಆಗುತ್ತೆ ಅಲ್ವಾ, ಬಟ್ ಹೊಡಿಬೇಕು. ನಾನು ಸುರ್ಸುರ್ ಬತ್ತಿ ತಗೊಂಡೆ, ಹನುಮಂತನ ಬಾಳ ತಗೊಂಡೆ, ಗನ್ಶಾಟ್ ತಗೊಂಡೆ, ತುಂಬಾ ತಗೊಂಡಿದ್ದೆ. ನನ್ನ ದೊಡ್ಡಮ್ಮ ಅತ್ತ ಜೊತೆ ಬರ್ತಾ ಇದ್ದೀನಿ. ನಾನು ಸ್ಕೈ ಶಾಟು, ಫ್ಲವರ್ ಪಾಟು ಎಲ್ಲ ತೆಗಿತೀನಿ. ಚೆನ್ನಾಗಿದೆ ಪಟಾಕಿ ಎಲ್ಲ, ಸೇಫಾಗಿ ಮಾಡಬೇಕು ಎಲ್ಲ. ವ್ಯಾಪಾರಸ್ಥರು ಕೂಡ ಮಾತನಾಡಿ ಈ ಬಾರಿ ಹಬ್ಬಕ್ಕೆ ಸಿದ್ಧವಾಗಿದ್ದೇವೆ. ಜನ ಕೂಡ ಪಟಾಕಿ ಖರೀದಿಗೆ ಬರ್ತಿದ್ದಾರೆ. ಸರ್ಕಾರದ ರೂಲ್ಸ್ ಫಾಲೋ ಮಾಡ್ತಾ ಪಟಾಕಿ ಮಾರಾಟ ಮಾಡ್ತಿದ್ದೇವೆ. ಫೈರ್ ಸೇಫ್ಟಿ ಮಾಡಿದ್ದೇವೆ. ಇನ್ನು ಹಬ್ಬ ಶುರುವಾಗ್ತಿದ್ದು ಜನ ಹೊಸೂರಿಗೆ ಹೋಗೋ ಬದಲು ಇಲ್ಲೇ ಬಂದು ಅದೇ ಬೆಲೆಗೆ ಪಟಾಕಿ ಖರೀದಿಸ್ತಿದ್ದಾರೆ ಅಂತಿದ್ದಾರೆ. ಎಲ್ಲ ಜನ ಬಂದು ತಗೊಂಡು ಹೋಗ್ತಿದ್ದಾರೆ ಪಟಾಕಿ ಎಲ್ಲ ನಾವು ಆಲ್ಮೋಸ್ಟ್ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸೇ ಯೂಸ್ ಮಾಡ್ತಿದ್ದೀವಿ. ಎಲ್ಲೂ ವುಡ್ ಯೂಸ್ ಮಾಡಿಲ್ಲ. ಆ್ಯಂಡ್ ಫೈರ್ ಸ್ಟೇಷನ್ ತುಂಬ ಹತ್ರ ಇದೆ ನಮಗೆ. ಎಲ್ಲ ಕ್ಲೀನಾಗಿ ಅರೇಂಜ್ಮೆಂಟ್ ಆಗಿದೆ. ಜನರಿಗೂ ಯಾವುದೂ ತೊಂದರೆ ಆಗ್ತಿಲ್ಲ. ಎಲ್ಲ ಗ್ರೀನ್ ಕ್ರ್ಯಾಕರ್ಸೇ ಯೂಸ್ ಮಾಡ್ತಿದ್ದೀವಿ. ನಾವೆಲ್ಲ ಆಲ್ಮೋಸ್ಟ್ ರೇಟ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಡಿಸ್ಕೌಂಟೆಡ್ ಪ್ರೈಸಲ್ಲಿನೂ ಕೊಡ್ತಿದ್ದೀವಿ. ಒಟ್ನಲ್ಲಿ ದೀಪಾವಳಿ ಹಬ್ಬಕ್ಕೆ ಮಹಿಳೆಯರು ದೀಪ ಹಚ್ಚಿ ಸಂತೋಷ ಪಡೋದಕ್ಕೆ ರೆಡಿಯಾದ್ರೆ ಮಕ್ಕಳು ಪಟಾಕಿ ಹೊಡೆದು ಸಂಭ್ರಮಿಸಲು ಸಿದ್ಧರಾಗ್ತಿದ್ದಾರೆ. ಪಟಾಕಿ ಸುಡುವ ವೇಳೆ ಪೋಷಕರು ಮಕ್ಕಳ ಬಗ್ಗೆ ಎಚ್ಚರಿಕೆ ವಹಿಸಿ ಬೆಂಕಿ ಜೊತೆಗೆ ಆಟ ಆಡಲು ಹೋಗದಂತೆ ನಿಗಾವಹಿಸಿ ಹಬ್ಬದ ಸಂಭ್ರಮವನ್ನ ಎಂಜಾಯ್ ಮಾಡಿ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.